ದೇವನಾದ ಜಗದೋದ್ಧಾರನಾದ ನಿಮ್ಮ ಪತ್ನಿಯಾದುದು ನನ್ನ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೇ ಸರಿ ಅಂದರೆ ಅದು ಅತಿಶಯವಾಗಲಾರದು. ರಮಣ ಧರ್ಮಸ್ಥಾನದ ಕಾರ್ಯಕ್ಕಾಗಿ ಅದನ್ನಿದಾಳಾಗಿ ವಿಜೃಂಭಿಸುತ್ತಿದ್ದ ಅದೆಷ್ಟು ದಾನವೀರರನ್ನ ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ಓದಿಸಿ ಧರ್ಮವನ್ನು ಮತ್ತು ಸ್ವಂತವನ್ನು ಕಾಪಾಡುತ್ತಾ ಇರುವವರು ನೀವು. ಅಧರ್ಮ ತಾಂಡವಾಡಿ ಮಾತೆ ಬಳಿದಾಗ ಧರಣಿ ಭಾರನ್ನ ಇಳಿಸಲು ಸುಗ ಅದೆಷ್ಟೋ ಅವತಾರಗಳನ್ನೆತ್ತಿ ಕೃಷ್ಣನನ್ನು ವಧಿಸುತ್ತೀರಿ ಎಂದರೆ ಮೈ ರೋಮಾಂಚನವಾಗುತ್ತಿದೆ ಸ್ವಾಮಿ. ದೇವಿ ದೇವ ಆದಿಮಾಯಿಯ ಆಜ್ಞೆ ಆಗಿದೆಯಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರದ ನಾವು ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವುದು ದೇವಿಯ ಆಜ್ಞೆಯಂತೆ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ವಿನಃ ಬೇರೆ ಯಾವುದೂ ಅಲ್ಲ. ಅದು ನಮ್ಮ ಕರ್ತವ್ಯ ಅಂತ ಹೇಳ್ತೇನೆ ನಾನು. ನಿಜ ಸ್ವಾಮಿ, ನಿಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ನಿಮಗೆ ಎದುರಾದ ವೀರನಾದರು ಸಾಮಾನ್ಯರೇ ಏನು ಮಾಡೋಣ ಹೇಳು. ಕುಂದ ಕುಟ್ಮಲವದನ ಮಂದರಾದ್ರಿಯ ಕುಂದದೆತ್ತು ತಂದಿನರ ಎಂದರು
ಪತಿದೇವ, ದೇವಿ, ನಿಮ್ಮ ಒಂದೊಂದು ಅವತಾರಗಳನ್ನ ನೆನಪಿಸಿದರೆ ಹಾ. ಮಹಿಮೆ ಮಹಾತ್ಮೆ ಎಂದು ಕರೆಯಲೇಬೇಕು. ದುಷ್ಟ ತಮಾಸುರ ಲೋಕಗಂಟಕನಾಗಿ ಮೆರೆಯುತ್ತಾ ಸಜ್ಜನ ಪೀಡಕನಾಗಿ ಋಷಿ ಮುನಿಗಳಿಗೆ ಬ್ರಾಹ್ಮಣರಿಗೆ ಹಿಂದೆನ್ನ ನೀಡತೊಡಗಿದಾಗ ಧರ್ಮಾತ್ಮರನ್ನ ಉಳಿಸಲು ಸುಗ ನೀವು ಮತ್ಸ್ಯಾವತಾರವನ್ನ ತಾಳಿ ದುಷ್ಟ ತಮಾಸುರನ್ನ ಒಲಿಸಿ ಲೋಕಕ್ಕೆ ಕ್ಷೇಮಕರಾದಿರಿ. ಸತ್ಯ. ಆಮೇಲೆ ಸಮುದ್ರವತನ ಕಾಲದಲ್ಲಿ ಮಂದರ ಪರ್ವತ ಸಮುದ್ರದಲ್ಲಿ ಮುಳುಗುತ್ತಿರುವುದನ್ನ ತಿಳಿದ ನೀವು ಕೂರ್ಮಾವತಾರವನ್ನ ತಾಳಿ ಪರ್ವತವನ್ನೇ ತಿಳಿದು ಸಮುದ್ರವತನ ಸಾಂಗವಾಗಿ ಪೂರೈಸುವಂತೆ ಮಾಡಿ ಶರದಿ ಪಾಲಾಗಿದ್ದ ಅಮೂಲ್ಯವಾದ ಸುಳ ವಸ್ತುಗಳನ್ನು ಮಾಡಿ ದೊರಕುವಂತೆ ತೆಗೆದಿರಿ. ಭೂದೇವಿಯನ್ನು ಪೀಡಿಸುತ್ತಿದ್ದ ಹಿರಣ್ಯಾಕ್ಷನ ವರೆಗೆ ವರಾವತಾರವನ್ನ ತಾಳಿ ಕೃಷ್ಣನ್ನ ವಧಿಸಿ ವಸುಂಧರೆಯನ್ನ ಉಳಿಸಿದಿರಿ. ನಿಮ್ಮ ಭಕ್ತ ಪ್ರಹ್ಲಾದನಿಗಾಗಿ ನರಸಿಂಹನಾಗಿ ಹಿರಣ್ಯ ಕಶವನನ್ನ ವಧಿಸಿದಿರಿ. ವಾಮನಾವತಾರ ತಾಳಿ ಪಾತಾಳಕ್ಕೆ ತಳ್ಳಿದಿರಿ. ಇಂಥ ಅವತಾರಗಳನ್ನೆತ್ತಿ ದುಷ್ಟರ ಹುಟ್ಟಡಗಿಸಿದ ನಿಮ್ಮ ಮಡದಿಯಾದ ನಾನೇ ಧನ್ಯಳು ಸ್ವಾಮಿ, ನಾನೇ ಧನ್ಯಳು. ಲಕ್ಷ್ಮಿ, ದೇವ, ನಾನು ಮೊದಲೇ ಹೇಳಿದಂತೆ ಅದು ಖಂಡಿತ ನಾನು ಮಾಡಿದ್ದಲ್ವೇ ಅಲ್ಲ, ಅದು ಆಕೆಯ ಆಜ್ಞೆ ಅಂತೆ. ಅಲ್ಲ, ನೀನು ಒಂದೇ ರೀತಿ ನನ್ನನ್ನ ಈ ರೀತಿ ಹೊಗಳ್ತಾ ಇದ್ದೀಯಲ್ಲ, ಏನೋ ಇರ್ಬೇಕು ವಿಷಯ. ಇರ್ಲಿ, ಬಾ ಕುಳಿತುಕೋ, ಬಾ ಬಾ.